ಈಗೊಂದು ವಿಡಿಯೋ ಹಾಕ್ತೀನಿ, ಗಿಲ್ಲಿ ಬಗ್ಗೆ ನೋಡ್ಕೊಂಬನ್ನಿ. ಆ ವ್ಯಕ್ತಿ ಅಷ್ಟು ಹತ್ರಕ್ಕೆ ಬೆಳೆಯೋಕ್ಕೆ ಏನು ಕಾರಣ ಅಂತವ ಅದರಲ್ಲಿ ಸೂಕ್ಷ್ಮತೆ ಅರ್ಥ ಮಾಡ್ಕೊಳ್ಳಿ. ವಿಡಿಯೋ ನೋಡ್ಕೊಂಬನ್ನಿ, ಆಮೇಲೆ ಮಾತಾಡೋಣ. ಮಾಡಿದ ಮೋಡಿ ಕಾವ್ಯಗೆ ಹತ್ತಿರ ನೀತಿಗ ಜೋಡಿ ಹೀಗಿಲ್ಲ ಬಂದಿದ ನೋಡಿ ಅದಕ್ಕೆ ಕಣ್ರಿ ಹೇಳೋದು, ಗಿಲ್ಲಿ ಸುಮ್ಮನೆ ಅಷ್ಟು ಹತ್ರಕ್ಕೆ ಬೆಳೆಯೋಕ್ಕೆ ಸಾಧ್ಯ ಇಲ್ಲ. ಆ ಯಪ್ಪ ಹಾಡು ಹೇಳ್ತಿದ್ರೆ ಇಡೀ ಸ್ಟೇಜೇ ಕೂಗಿ ಆಡ್ತೈತಿ. ಸ್ಟೇಜ್ ಮೇಲೆ ಇದ್ದವರೆಲ್ಲ ಕುಣಿದಾಡ್ತವ್ರೆ. ಆದರೂ ಆ ಯಪ್ಪ ಅವರು ಹಾಡು ಹೇಳೋದನ್ನೇ ನೋಡ್ಕೊಂಡು ಎಷ್ಟು ಸೈಲೆಂಟಾಗಿ ಸೂಕ್ಷ್ಮತೆ ಅರ್ಥ ಮಾಡ್ಕೊತಾರೆ ನೋಡಿ. ಆ ಸೂಕ್ಷ್ಮತೆ ಎಲ್ಲರಿಗೂ ಬರೋಲ್ಲ. ಬೆಳೆಯೋರು ಹಠ ಬಿದ್ದು ಯಾರು ಬೆಳೀತಾರೋ ಅಂಥವ್ರಿಗೆ ಮಾತ್ರನೇ ಬರೋಕ್ಕಾಗೋದು ಸೂಕ್ಷ್ಮತೆ. ಆ ಸೂಕ್ಷ್ಮತೆ ಅಬ್ಸರ್ವ್ ಮಾಡೋದು ನೋಡಿ. ಅದಕ್ಕೆ ಆ ಯಪ್ಪ ಬಿಗ್ ಬಾಸಲ್ಲಿ ವಿನ್ ಆಗಿರೋದು. ಇನ್ನೂ ಎತ್ತರಕ್ಕೆ ಹೋಗ್ತಾರೆ. ಆ ಯಪ್ಪನ ಹಿಡಿಯೋಕ್ಕಾಗಲ್ಲ, ಈಗಲೇ ಹಿಡಿಯೋಕ್ಕಾಗ್ತಿಲ್ಲ, ಇನ್ನೂ ಹಿಡಿಯೋಕ್ಕಾಗಲ್ಲ. ನೋಡ್ತಾರೆ ಹಿಂಗೆ. ನೋಡಿರಲ್ಲ ವಿಡಿಯೋ ಪೂರ್ತಿಯಾಗಿ. ಆ ಸೂಕ್ಷ್ಮತೆ ಅಬ್ಸರ್ವ್ ಮಾಡೋದು ನೋಡಿ. ಹಿಂಗೆ ಜನ ಯಾವ ರೀತಿ ಇರ್ತಾರೆ, ಯಾವ ರೀತಿ ಬೆಳೀತಾರೆ, ಯಾವ ರೀತಿ ಟ್ಯಾಲೆಂಟ್ ತೋರಿಸ್ತಾರೆ, ಅವೆಲ್ಲವೂ ಸೂಕ್ಷ್ಮತೆಯಾಗಿ ಅರ್ಥ ಮಾಡ್ಕೊಂಡು ಗಿಲ್ಲಿ ಈ ಮಟ್ಟಕ್ಕೆ ಬೆಳೆದಿರೋದು. ನನಗೆ ಅನಿಸುತ್ತೆ ಅದು ನಿಜ ಅನಿಸುತ್ತೆ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಹಾಗೆ ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ. ಯಾರು ಶಾಪು ಗಿಲ್ಲಿ.